ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯಯ್ಯೋ, ಯಾಕೆ ಮುಖದಲ್ಲಿ ಸೋತಿರೋ ಕಳೆ ಇದೆ? ಏನಾದ್ರು ಪ್ರಾಬ್ಲಮಾ? ಛೇ, ಇವ್ರಿಗೆ ಹೇಗೆ ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯ? ಇದ್ರೆ ಶಿಕ್ಷೆ ಅಂತ ಇರ್ಬೇಕಷ್ಟೇ, ಸಮಸ್ಯೆ ಎಲ್ಲ ಬರೋದಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟ್. ಪಾಪದ ಕೊಡ ತುಂಬಿದ್ಮೇಲೆ ಶಿಕ್ಷೆನೇ ಅಲ್ವಾ ಲಾಸ್ಟ್ ಆಪ್ಷನು. ಏನಂತೀಯ? ಲಕ್ಷ್ಮಿ, ಎಕ್ಸ್ಕ್ಯೂಸ್ ಮೀ. ಫಾರ್ ಯೋರ್ ಇನ್ಫಾರ್ಮೇಶನ್ ಲೆಟ್ ಮಿ ಗಿವ್ ಕ್ಲಾರಿಟಿ. ನಾನು ಲಕ್ಷ್ಮಿ, ಇವಳು ನಾನು ಹೇಳ್ತೀನಕ್ಕ, ನಾನು ಸರು. ನಮ್ಮತ್ತೆ ಸೊಸೆ. ನಮ್ಮತ್ತೆ ಯಾರು ಹೇಳಿ? ಲೀಲಾ ಅತ್ತೆ. ಅವ್ರು ಯಾವತ್ತು ನೀನು ನನ್ನ ಮಗಳ ಥರ ಅಂತ ನಾಟಕನೂ ಆಡಿಲ್ಲ. ಹಾಗಂತ ಬರೀ ಸೊಸೆ ಆಗು ನನ್ನನ್ನು ನೋಡ್ಕೊಂಡಿಲ್ಲ. ಆದ್ರೆ ತಾವು ಅಯ್ಯೋ ಬಿಡಿಸರು, ಇವ್ರಿಗೆ ಐಡೆಂಟಿಟಿನೇ ಇಲ್ಲ. ಇನ್ನು ಇದೆಲ್ಲ ಹೇಗೆ ಗೊತ್ತಾಗತ್ತೆ? ಪ್ರಾರ್ಥನಾ, ಇನ್ನೂ ಒಂದ್ಸಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ, ಲೀಲಾ ಅತ್ತೆನೇ ನಮ್ಮತ್ತೆ. ಅದು ಪಬ್ಲಿಕ್ ಆಗಿ ಎಲ್ರಿಗೂ ಗೊತ್ತಾಗಿದೆ. ಈ ಸಿನಿಮಾದಲ್ಲಿ ಕಾಮಿಡಿ ಪೀಸ್ಗಳು ಇರ್ತಾರೆ ಗೊತ್ತಾ? ಆ ಕಾಮಿಡಿ ಪೀಸ್ಗಳ ತರಾನೇ ಕಾಣಿಸ್ತಿದ್ದೀರಾ. ಮೊದಲನೇ ಹೆಂಡತಿ ಬದುಕಿರುವಾಗ ಎರಡನೇ ಹೆಂಡತಿಗೆ ಕುಂಕುಮ ಇಟ್ಟ ತಕ್ಷಣ ಅವಳು ಕಾನೂನು ಪ್ರಕಾರ ಹೆಂಡತಿ ಆಗಲ್ಲ. ಆದ್ರೆ ಕಾನೂನು ಪ್ರಕಾರ ಲೀಲಾ ಮೇಡಮ್ ಎಜೆ ಸರ್ ಹೆಂಡತಿ ಅಂತ ತಾವೇ ಒಪ್ಕೊಂಡ್ರಲ್ಲ ಫೇಕ್ ಮೇಡಮ್. ಮೇಡಮ್, ಎಲ್ರಿಗೂ ಗಂಟ್ಲಲ್ಲಿ ಕಿಚ್ಕಿಚಾದ್ರೆ ಈ ಮೇಡಮ್ಗೆ ಕಿವಿಯಲ್ಲಿ ಕಿಚ್ಕಿಚ್. ಒಂದ್ಸಲ ಹೇಳಿದ್ರೆ ಕೇಳೋದಿಲ್ಲ. ಏನು 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 ಅಂತ ಕೇಳ್ತಾನೆ ಇರ್ತಾರೆ. ಮೇಡಮ್, ನಾನು ಒಂದೇ ಸಲ ಹೇಳೋದು ಪದೇ ಪದೇ ಹೇಳಕ್ಕಾಗಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ ಮೇಡಮ್, ಮೊದಲನೇ ಹೆಂಡತಿ ಜೀವಂತವಾಗಿರ್ಬೇಕಾದ್ರೆ ಎರಡನೇ ಹೆಂಡತಿ ಅವಕಾಶ ಇಲ್ಲ, ಓಕೆ ಒಪ್ಕೊಳ್ಳೋಣ. ಆದ್ರೆ ಮೊದಲನೇ ಹೆಂಡತಿ ಒಪ್ಕೊಂಡ್ರೆ ಎರಡನೇ ಹೆಂಡತಿನ ಕಾನೂನು ಒಪ್ಕೊಳ್ಳುತ್ತೆ. ಇದು ನಿಮ್ಗೆ ಗೊತ್ತಿರಲೇಬೇಕು. ಯಾಕಂದ್ರೆ ಈ ಪ್ರೊಸೆಸ್ನ ಮಾಡ್ಕೊಟ್ಟಿದ್ದು ತಾವೇ ಅಲ್ವಾ? ನಾನಾ? ಹೌದು ಪ್ರಾರ್ಥನಾ, ಆ ಪ್ರಾಸೆಸ್ ನಾವು ಮಾಡೋ ಹಾಗೆ ಮಾಡಿಸಿದ್ದೆ ವಿಶ್ವರೂಪ್. ಮೇಡಮ್, ಅಷ್ಟೆಲ್ಲ ಹೊಗಳ್ಬೇಡಿ ಮೇಡಮ್. ಇಂಥ ಸಾಧನೆಗೆಲ್ಲ ನಾನು ಕ್ರೆಡಿಟ್ ತಗೊಳ್ಳಲ್ಲ. ಬಿಕಾಸ್ ದಿಸ್ ಇಸ್ ಮೈ ಅಳಿಲು ಸೇವೆ ಮೇಡಮ್. ಮಿಸ್ ಫೇಕ್ ಮೇಡಮ್, ಅರ್ಧಕ್ಕೆ ನಿಂತಿರೋ ಕನ್ಸ್ಟ್ರಕ್ಷನ್ ಮನೇನ ಕಂಪ್ಲೀಟ್ ಮಾಡಬೇಕು ಅಂತ ಪತ್ರನೆಲ್ಲ ತಗೊಂಡು ಬಂದು ಅದಕ್ಕೆ ಬಾಸ್ ಸಹಿ ಹಾಕಿಸ್ಕೊಂಡ್ರಲ್ಲ, ಅದೆಲ್ಲ ಆಗುವಾಗ ಮಾಡಿದ್ಯಾರು? ನಾನೇ. ನಿಮ್ಮನ್ನ ಬೇಕು ಅಂತ ಗುದ್ದಿ ಫೈಲ್ ಎಲ್ಲ ಬೀಳ್ಸಿ ಆ ಫೈಲ್ಸ್ ಮಧ್ಯದಲ್ಲಿ ಪೇಪರ್ನ ಅಟ್ಯಾಚ್ ಮಾಡಿದ್ ನಾನೇ. ಅದು ಅಲ್ಲದೆ ಈ ಮನೇಲಿ ದೆವ್ವ, ಭೂತ, ಆತ್ಮ ಅಂತ ಕ್ರಿಯೇಟ್ ಮಾಡಿದ್ ಯಾರು ಗೊತ್ತಾ? ಅಯ್ಯೋ ಸಾಕು ಮೇಡಮ್, ಎಷ್ಟು ಅಂತ ಹೊಗಳ್ತೀರ. ಏನೋ ನಂಗೆ ಗೊತ್ತಿರೋ ನಟನೆ ಮಾಡಿ ಈ ಫೇಕ್ ಮೇಡಮ್ನ ಹೆದರಿಸ್ತೆ. ಅದಕ್ಕೆಲ್ಲ ಸಾಧನೆ ಅಂದ್ಬಿಟ್ರೆ ಹೇಗೆ ಮೇಡಮ್? ಮತ್ತೆ ನನ್ನ ಬೈರಾಗಿ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಈ ಮೇಡಮ್, ಸಾರಿ ಅಂತಾರೆ ಮೇಡಮ್ ಅಲ್ಲ, ಫೇಕ್ ಮೇಡಮ್ ಹೆದರ್ಕೊಂಡ್ರು. ಇದಕ್ಕೆಲ್ಲ ಯಾಕೆ ಅಪ್ರಿಷಿಯೇಟ್ ಮಾಡ್ತೀರಾ? ನನ್ನ ಹತ್ರನೇ ನಾಟಕ ಮಾಡಿ ನನ್ನ ಹತ್ರನೇ ಬಂದು ಕೊಚ್ಕೋತಿದ್ದೀರಾ. ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ ಆಗಲ್ಲ ಪ್ರಾರ್ಥನಾ. ನಮ್ಮ ಅಂತರಾತ್ಮ ಸತ್ತು ಸ್ವರ್ಗದಲ್ಲಿರೋ ಪವಿತ್ರವಾದ ಆತ್ಮ ಅವನನ್ನ ಸೋಲ್ಸೋದಿಗೋಸ್ಕರ ಮೇಲಿಂದ ಸಪೋರ್ಟ್ ಮಾಡ್ತಿರ್ತಾರೆ. ಯಾಕೆ ಹೇಳು? ಯಾಕೆ ಅಂದ್ರೆ ನಮ್ಮ ಲೀಲಾ ಅತ್ತೆನೇ ನಮಗ್ ಅತ್ತೆ ಆಗ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಅದಕ್ಕೆ ಹಾಗಾಗಿ ನಾವು ಮಾಡಿದ ಜೀವನವೆಂಬ ನಾಟಕದಲ್ಲಿ ಮಿಕವಾಗಿ ನಿಂತಿದ್ದು ಮಾತ್ರ ಫೇಕ್ ಮೇಡಮ್. ಈ ಮನೆಯ ಯಜಮಾನಿಯಾಗಿ ಏಜೆ ಸರ್ ಹೆಂಡತಿಯಾಗಿ 3 ಮುದ್ದು ಸೊಸೆಯಂದಿರ ಅತ್ತೆಯಾಗಿ ಮಿಂಚಿದ್ದು ಮಾತ್ರ ಲೀಲಾ ಮೇಡಮ್ ಎಂಬತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಟ್ಟು ಮಂಗಳಂ ಜಯ ಮಂಗಳಂ ಮಂಗಳಂ ಫೇಕ್ ಮೇಡಮ್ ಮಂಗಳಂ ಫೇಕ್ ಮಂಗಳಂ. ನನ್ನ ಗಂಡಂಗೆ ನಾನು ಹೇಳಬೇಕಾಗಿರೋದಿಷ್ಟೇ, 7 ಜನ್ಮ ಅಷ್ಟೇ ಅಲ್ಲ ರೀ, ಮುಂದಿನ ಜನ್ಮದಲ್ಲೂ ನಾನು ಅಭಿರಾಮ್ ಜೈಶಂಕರ್ ಹೆಂಡತಿಯಾಗಿ ಗುರುತಿಸ್ಕೋಬೇಕು. ನನ್ನಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ರೀ, 1 ನಿಮಿಷ ಪ್ಲೀಸ್, ನಿಮ್ಮ ಹತ್ರ ಮಾತಾಡಲೇಬೇಕು.
ಇವಾಗ ಮಾತಾಡಲಿಲ್ಲ ಅಂದರೆ ಮತ್ತೆ ಯಾವತ್ತೂ ಮಾತಾಡೋಕ್ಕಾಗಲ್ಲ ಅನಿಸುತ್ತೆ. ಆದರೆ ನಿನ್ನ ಜೊತೆ ಮಾತಾಡೋ ಅನಿವಾರ್ಯ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ. ಆದರೆ ನನಗಿದೆ, ನಿಮಗೂ ಇದೆ. ನಿಮಗಿದು ಬೇಡ ಅಂತ ನೀವು ಬಿಡ್ಬೋದು, ಆದರೆ ನಾನು ಬಿಡಲ್ಲ. ಮೊದಲನೇದಾಗಿ ನಿಮಗೆ ಗೊತ್ತಿಲ್ಲದೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸಿ. ಐ ಆಮ್ ಸಾರಿ. ಪ್ರತಿ ಸಲ ತಪ್ಪು ಮಾಡಿ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ತಿಯಲ್ಲ, ನಿನಗೇನು ಅನ್ಸಲ್ವಾ? ತಪ್ಪು ಮಾಡಿ ಕ್ಷಮೆ ಕೇಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ಯಾ ಅಥವಾ ಕ್ಷಮಿಸಿದ ಮೇಲೆ ಇಷ್ಟೇ ತಾನೇ ಅನ್ನೋ ಕೇರ್ಲೆಸ್ನೆಸ್? ಖಂಡಿತವಾಗ್ಲೂ ಇಲ್ಲ ರೀ, ಇಲ್ಲ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆದಮೇಲೂ ಮತ್ತೆ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಲ್ಲ, ಯಾಕೆ ಮಾಡ್ತಿದ್ಯಾ? ಇದರಿಂದ ಏನು ಸಿಗುತ್ತೆ ನಿಮಗೆ? ನಾನು ಮೊದಲನೇ ದಿನನೇ ಹೇಳಿದೆ, ಅಂತರಂಗೆ ಇರೋ ಸತ್ಯನ ಹೇಳೋಣ ಅಂತ. ಹೇಳೋದು ಬೇಡ ಅಂತ ತಡೆದವ್ರು ಯಾರು? ನೀನು. ಮುಂದೊಂದು ದಿನ ಈ ಥರ ಸಿಚುವೇಶನ್ ಬರುತ್ತೆ, ನಾನು ಕ್ಲಿಯರ್ ಆಗಿರಬೇಕು ಅಂದರೆ ಇರೋ ಸತ್ಯನ ಹೇಳಬೇಕು ಅಂದಾಗ ಸತ್ಯ ಹೇಳಬಾರ್ದು ಅಂತ ಪ್ರಾಮಿಸ್ ತೊಗೊಂಡಿದ್ಯಾರು? ನೀನು. ಇಷ್ಟೆಲ್ಲ ಆಗಿ ಸತ್ಯನ ಮುಚ್ಚಿಟ್ಟು ಅಂತರನ್ ಜೊತೆ ಇಷ್ಟು ದೂರ ಟ್ರಾವೆಲ್ ಮಾಡಿದ್ಮೇಲೆ ನೀನಾಗಿ ಇಂಟರ್ವ್ಯೂ ಕೊಡ್ತೀಯ, ಏಜೆ ನನ್ನ ಗಂಡ ಅಂತ ಹೇಳ್ತೀಯ, ನಿಮ್ಮಡ್ಲಲ್ಲೇ ಸಾಯ್ತೀನಿ. ನೀ ಹೇಳಿದ್ದೆನಲ್ಲ ನಂಬಕ್ಕೆ ನನ್ನೇನು ಫೂಲ್ ಅನ್ಕೊಂಡ್ಯಾ? ನಿನ್ ಮನ್ಸಲ್ಲಿ ಏನಿತ್ತು ಅಂತ ಇಷ್ಟೆಲ್ಲ ಮಾಡಿದ್ಯಾ? ಇಲ್ಲ ರೀ, ನನ್ನ ಮನಸ್ಸಲ್ಲಿ ಬೇರೆ ಏನೂ ಇರಲಿಲ್ಲ. ನೋ, ಎಲ್ಲ ಆಗೋಯ್ತು, ಇನ್ನೇನಿದೆ ಅಂತ ನನ್ನ ಹೇಗೆ ಕನ್ವಿನ್ಸ್ ಮಾಡ್ಲಿ? ಇಷ್ಟೆಲ್ಲ ಸತ್ಯನ ಮುಚ್ಚಿಟ್ಟು ಯಾಕಬ್ಬ ಈ ತರ ಮಾಡಿದೆ ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ? ಏನು ಹೇಳಲಿ ಅವಳಿಗೆ? ಕಾಲ ಮೀರೋಯ್ತು ಅಂದ್ರೆ ನನ್ನನ್ನು ಬಿಟ್ಟು ಹೋಗ್ತಾಳೆ. ಮತ್ತದೇ ಒಂಟಿ ಜೀವನ. ಹಿಟ್ಲರ್ ಅನ್ನೋ ನೇಮ್ ಪ್ಲೇಟ್ ಮಾತ್ರ ಉಳಿಯುತ್ತೆ. ಸಂತೋಷನಾ? ರೀ ಪ್ಲೀಸ್, ನೀವು ತುಂಬ ಬೇರೆ ಥರ ಯೋಚನೆ ಮಾಡ್ತಿದ್ದೀರಾ. ಆ ಥರ ಎಲ್ಲ ಆಗಲ್ಲ. ನಾನು ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ಸಾರಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ಅಂತರ ಬಗ್ಗೆ ನಿನಗೆ ಏನು ಗೊತ್ತು? ನಿನಗೆ ಗೊತ್ತಿರೋದು ಎಳ್ಳಷ್ಟೇ, ಆದ್ರೆ ನನಗೆ ಅವಳ ಬಗ್ಗೆ ಕಡಲಷ್ಟು ಗೊತ್ತು. ಅಂತರ ನನ್ನ ಉಸಿರಲ್ಲಿ ಬೆರೆದೋಗಿದ್ದಾಳೆ. ಇವತ್ತು ನೀನು ಮಾಡಿರೋ ತಪ್ಪಿಗೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತ್ರೆ ನಾನು ಏನು ಮಾಡಲಿ? ಏನು ಹೇಳಲಿ? ನಾನು ಎರಡೆರಡು ಆಘಾತನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಂತರ ಇಲ್ದಿರೋ ಜೀವನನ ನಾನು ಹೇಗೆ ಕಲ್ಪಿಸ್ಕೊಳ್ಳಿ? ಅಂತರ ಅಕ್ಕ ಮನೆ ಬಿಟ್ಟು ಹೋಗಲ್ಲ. ಅವ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಒಂದು ಮಾತು ಹೇಳಿದ್ರು ನಾನೇ ಮನೆ ಬಿಟ್ಟು ಹೋಗ್ತೀನಿ. ಯಾಕೆ ಅಂದ್ರೆ ನಂಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆ. ಬೇಕಿದ್ರೆ ನೀವೇ ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.